ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಒಂದು ಡೇಟಾ ಹೇಳ್ತೀವಿ ನೋಡಿ. ಕೇವಲ ಕಳೆದ 2 ವರ್ಷದಲ್ಲಿ 4.5 ಲಕ್ಷ IT ಉದ್ಯೋಗಿಗಳು ಕೆಲಸ ಕಳ್ಕೊಂಡಿದ್ದಾರೆ. ಟೆಕ್ ಕಂಪನಿಗಳು ವಜಾ ಮಾಡಿವೆ. ಇದರಲ್ಲಿ ತುಂಬ ಜನ ಒಳ್ಳೆ ಸ್ಕಿಲ್ ಹೊಂದಿದ್ರು, ಎಕ್ಸ್ಪೀರಿಯನ್ಸ್ಡ್ ಇದ್ರು, ಚೆನ್ನಾಗಿ ಅರ್ನ್ ಮಾಡ್ತಿದ್ರು, ತುಂಬ ದುಡ್ಡು ಮಾಡ್ತಿದ್ರು ಆ ಟೈಮ್ನಲ್ಲಿ. ಆದರೂ ಕೂಡ ಈಗ ಅವರೆಲ್ಲ ತುಂಬ ಜನ ಸಂಕಷ್ಟದಲ್ಲಿದ್ದಾರೆ. ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಕಷ್ಟವನ್ನು ಕೆಲವರು ಫೇಸ್ ಮಾಡ್ತಿದ್ದಾರೆ. ಕಾರಣ ಅವರ ಮೈಂಡ್ಸೆಟ್, ಲೈಫ್ ಸ್ಟೈಲ್ ಮತ್ತು ಫಿನಾನ್ಷಿಯಲ್ ಹ್ಯಾಬಿಟ್ಸ್. ಕೆಲವರು ಎಷ್ಟು ಚೆನ್ನಾಗಿ ಅರ್ನಿಂಗ್ ಇತ್ತು ಅಂತ ಹೇಳಿದ್ರೆ, ಅವ್ರು 5 ವರ್ಷ ಕರೆಕ್ಟಾಗಿ ಕೆಲಸ ಮಾಡಿ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ಕೆಲಸ ಹೋಗಿದ್ರು ಕೂಡ ಭಯಪಡೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಕರಿಯರ್ ಆರಾಮಾಗಿದ್ದಾಗ ತಪ್ಪುಗಳು, ಸಣ್ಣ ಪುಟ್ಟ ತಪ್ಪುಗಳು ಏನು ಮಾಡಲಾಗಿತ್ತು ಅದು ಇವತ್ತು ತುಂಬ ಜನರನ್ನ ಅನಿಶ್ಚಿತತೆಗೆ ದೂಡಿದೆ. ಇದು IT ಎಕ್ಸಾಂಪಲ್ ಅಷ್ಟೇ, ಯಾಕಂದರೆ ಇವಾಗ ತುಂಬ ಕ್ರೈಸಿಸ್ ಆಗ್ತಿದೆಯಲ್ಲ, ಹಾಗಾಗಿ. ಆದರೆ ಎಲ್ಲ ಕ್ಷೇತ್ರಕ್ಕೂ ಇದು ಅನ್ವಯ ಆಗುತ್ತೆ. ಕೇವಲ ITಗೆ ಮಾತ್ರ ಅಲ್ಲ, ಪ್ರತಿಯೊಂದು ರೀತಿಯ ಉದ್ಯೋಗದಲ್ಲಿರೋರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹೀಗಾಗಿ ಈ ವರದಿಯಲ್ಲಿ ನಾವು ಉದ್ಯೋಗಿಗಳು, ಎಂಪ್ಲಾಯೀಸ್ ತಮ್ಮ ಜೀವನದಲ್ಲಿ ಚೆನ್ನಾಗಿ ದುಡ್ಡಿರೋ ಟೈಮ್ನಲ್ಲಿ ಮಾಡೋ 5 ಮಹಾ ತಪ್ಪುಗಳ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಪ್ಸ್ಕಿಲ್ಲಿಂಗ್ ಆಗದೆ ಇರೋದು. ಸ್ನೇಹಿತರೆ, IT ಉದ್ಯೋಗಿಗಳು ಕಂಫರ್ಟ್ ಝೋನ್ನಲ್ಲಿದ್ದಾಗ ಮಾಡೋ ಮಹಾ ತಪ್ಪು ಇದೆ. ಹೇಗೆ ಯಾವುದೇ ಒಂದು ವಸ್ತುವಿಗೆ ಹಾಫ್ ಲೈಫ್ ಅಂತ ಇರುತ್ತೋ ಹಾಗೆ ತಮ್ಮ ಸ್ಕಿಲ್ಗಳಿಗೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆ ಅವಧಿ ಮುಗಿದಾಗ ಆ ಸ್ಕಿಲ್, ಆ ಜಾಬ್ ಮಾರ್ಕೆಟ್ನಲ್ಲಿ ರಿಲೆವೆನ್ಸನ್ನು, ಪ್ರಸ್ತುತತೆಯನ್ನು ಕಳ್ಕೊಳ್ಳಬಹುದು. ಮುಂಚೆ ಎಲ್ಲ ಈ ಅವಧಿ 8 ರಿಂದ 10 ವರ್ಷ ಇರ್ತಾ ಇತ್ತು. SQL, SAP ಕಲಿತು ವರ್ಷಗಟ್ಟಲೆ ಸಾಫ್ಟ್ವೇರ್ ಜಗತ್ತಲ್ಲಿ ಜೀವನ ಸಾಗಿಸ್ಬೋದಾಗಿತ್ತು. ಆದರೆ ಈಗ ಟೆಕ್ ಸ್ಕಿಲ್ಗಳ ಹಾಫ್ ಲೈಫ್ ಅಥವಾ ಶೆಲ್ಫ್ ಲೈಫ್ 5 ವರ್ಷಕ್ಕೆ ಹಿಡಿದಿದೆ. 2022ರ ಡಿಯೋಲೈಟ್ ವರದಿಯಂತೂ ಈ ಅವಧಿ 2.5 ವರ್ಷ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಪ್ರತಿ 2.5 ವರ್ಷಕ್ಕೆ ಜನ ಕಲ್ತಿರೋ ಸ್ಕಿಲ್ಸ್ ಔಟ್ಡೇಟೆಡ್ ಆಗ್ತಿವೆ. ಆ ಜಾಗಕ್ಕೆ ಹೊಸ ಸ್ಕಿಲ್ಸ್ ಅಥವಾ ಟೆಕ್ನಾಲಜಿಗಳು ಬಂದು ಕೂರ್ತಾ ಇದ್ದಾವೆ. ಆದರೆ ಸಮಸ್ಯೆ ಅಂದರೆ ಅನೇಕರು ಕಂಫರ್ಟ್ ಝೋನ್ನಲ್ಲಿದ್ದಾಗ ಇದರ ಬಗ್ಗೆ ಯೋಚನೆ ಮಾಡಿರಲ್ಲ. ಸದ್ಯ ತನ್ನ ಕಂಪನಿ, ತನ್ನ ಪ್ರಾಜೆಕ್ಟ್ಗೆ ಬೇಕಾದ ಸ್ಕಿಲ್ ಈಗಿದೆ, ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀನಿ, ಹೆವಿ ಸ್ಯಾಲ್ರಿ ಬರ್ತಾ ಇದೆ ಅಂತ ಕಂಫರ್ಟ್ ಝೋನ್ನಲ್ಲಿ ಸೆಟಲ್ ಆಗ್ತಾರೆ ಬೇಗ. ಇದು IT ಅಂತಲ್ಲ, ಅಗೇನ್ ಹೇಳ್ತಾ ಇದ್ದೀವಿ, ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ. ಹೊಸ ಸ್ಕಿಲ್ ಕಲಿಯೋ ಪ್ರಯತ್ನನೇ ಮಾಡಲ್ಲ. ಆದರೆ ಕಂಪನಿಗಳು ಅವರು ಔಟ್ಡೇಟೆಡ್ ಆಗಲ್ವಲ್ಲ, ಹಾಗೇನಾದರೂ ಆದರೆ ಕಂಪ್ನಿನೇ ಮುಚ್ಚಿ ಹೋಗಬೇಕಾಗತ್ತೆ. ಹೀಗಾಗಿ ನಿರಂತರವಾಗಿ ಟೆಕ್ ಕಂಪನಿಗಳು ಹೊಸ ಸ್ಕಿಲ್ ಕಲಿತಾ ಇರೋ ಉದ್ಯೋಗಿಗಳನ್ನು ತಗೊಳ್ಳೋಕೆ ನೋಡ್ತಿರ್ತಾರೆ. ಇಂಥ ಟೈಮ್ನಲ್ಲಿ ಅಪ್ಸ್ಕಿಲ್ ಆಗದೇ ಇರೋ ಉದ್ಯೋಗಿಗಳು ನೇರ ಟಾರ್ಗೆಟ್ ಆಗ್ತಾರೆ, ಕೆಲಸ ಕಳ್ಕೊಳ್ತಾರೆ. ಹಾಗಿದ್ರೆ ಏನು ಮಾಡಬೇಕು? ಎಲ್ಲರೂ ಕೆಲಸ ಮಾಡ್ತಾರೆ, ಯಾರಿಗೂ ಟೈಮ್ ಇರಲ್ಲ, ನಿಜ. ಆದರೆ ವಾರಕ್ಕೆ 2 ಗಂಟೆ 3 ಗಂಟೆ ಸಿಗದಷ್ಟು ಬ್ಯುಸಿ ಯಾರಾದರೂ ಇದ್ದಾರಾ? ಆ ಅವಧಿಯನ್ನು ಹೊಸ ಸ್ಕಿಲ್ ಕಲಿಯೋಕ್ಕೆ ಮೀಸಲಿಡಬೇಕು. ನಾವು ರ್ಯಾಂಡಮ್ ಆಗಿ ಯಾವುದೋ ಒಂದು ಸ್ಕಿಲ್ ಕಲಿಯಲೇಬೇಕು ಅಂತ ಕಲಿಯೋಕ್ಕೆ ಹೋಗೋದಲ್ಲ. ಕೆಲವೊಂದು ಸ್ಕಿಲ್ ಮಾರ್ಕೆಟ್ನಲ್ಲಿ ಭಾರಿ ಸದ್ದು ಮಾಡ್ತಿರ್ಬೋದು, ಆದರೆ ನಿಮಗೆ ಸೂಟ್ ಆಗದೇ ಇರ್ಬೋದು. ಹೀಗಾಗಿ ನಿಮ್ಮ ಗ್ರೋತ್ಗೆ, ಸ್ಯಾಲ್ರಿ ಏರಿಕೆಗೆ ನೆರವಾಗುವಂಥ ಸ್ಕಿಲ್ನ ಕಲಿಬೇಕು. ಈಗಂತೂ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿವೆ, ಅಲ್ಲಿ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಬೇಕು. ಲೇ ಆಫ್ ಆಗಿ ಕೆಲಸ ಇಲ್ಲದೆ ಇದ್ದಾಗ ಎಲ್ಲರೂ ಅಪ್ಸ್ಕಿಲ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಜಾಬ್ ಮಾಡ್ತಿರುವಾಗಲೇ, ಕಂಫರ್ಟಬಲ್ ಝೋನ್ನಲ್ಲಿದ್ದಾಗಲೇ ಅಪ್ಸ್ಕಿಲ್ ಆಗೋದು ಇಂಪಾರ್ಟೆಂಟ್. ಏನಿಲ್ಲ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೋದು, ಟ್ರೇಡಿಂಗ್ ಮಾಡೋಕ್ಕಂತಲ್ಲ ಹೇಳ್ತಿರೋದು, ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಕಲಿಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಬೋದು, ಮ್ಯೂಚುವಲ್ ಫಂಡ್ಗಳ ಬಗ್ಗೆ ತಿಳ್ಕೊಬೋದು, ಹೂಡಿಕೆ ಮಾಡ್ಬೋದು. ನಿಮ್ಮ ಸ್ಕಿಲ್ ಸೆಟ್ನ ಡೈವರ್ಸಿಫೈ ಮಾಡ್ಕೋಬೇಕು. ಫಿನಾನ್ಷಿಯಲ್ ಪ್ಲಾನಿಂಗ್ ಅಲಕ್ಷ್ಯ. ಸ್ನೇಹಿತರೆ, IT ಉದ್ಯೋಗಿಗಳು ಮಾಡೋ 2ನೇ ಮಹಾ ತಪ್ಪಿದು. ಸ್ನೇಹಿತರೆ, IT ಅನ್ನೋದು ಚಿನ್ನದ ಮೊಟ್ಟೆ ಆಗಿತ್ತು ಒಂದು ಟೈಮ್ನಲ್ಲಿ. ಹೆವಿ ಸಂಬಳ, ಸ್ಟಾರ್ಟಿಂಗ್ನಲ್ಲೇ ಭಯಂಕರ ಸ್ಯಾಲ್ರಿ, ಸಡನ್ ಗ್ರೋತ್ ಕಾಣ್ತಾ ಇದ್ದ ಕ್ಷೇತ್ರ. ಬಟ್ ಹೆಚ್ಚಿನ ಜನ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಆ ಟೈಮ್ನಲ್ಲಿ ಯಾರ್ಯಾರು ಶಿಸ್ತಲ್ಲಿದ್ದರು ಅವರಿಗೆಲ್ಲ ಈಗ ಅಷ್ಟೊಂದು ಆತಂಕ ಇಲ್ಲ, ಜಾಬ್ ಹೋಗುತ್ತಾ ಇಲ್ವಾ ಅನ್ನೋ ಭಯ ಇಲ್ಲ. ಅವ್ರಿಗೆ ಹೋದರೂ ಕೂಡ ಮ್ಯಾನೇಜ್ ಮಾಡುವಷ್ಟು ಅವರು ಕಂಫರ್ಟಬಲ್ ಸಿಚುವೇಶನ್ಗೆ ರೀಚ್ ಆಗಿದ್ದಾರೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೊಂಡವರು. ಆದರೆ ಯಾರೆಲ್ಲ ಮಿಸ್ಟೇಕ್ಸ್ ಮಾಡಿದ್ರು ಅವರೆಲ್ಲ ಈಗ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ. ಆರಂಭದಲ್ಲೇ EMIಗಳು, ಕೆಲಸ ಸಿಕ್ಕಿ ಶುರುವಲ್ಲೇ 1 ಲಕ್ಷನ, 1.5 ಲಕ್ಷನ, 2 ಲಕ್ಷನ ಸ್ಯಾಲ್ರಿ ಬಂತ, ಅದರಲ್ಲಿ ಮುಕ್ಕಾಲು ವಾಸಿ 1 ಲಕ್ಷ ಸ್ಯಾಲ್ರಿ ಇದ್ದರೆ 80,000 ಬರೀ EMIಗೆ ಹೋಗೋ ಥರ ಮಾಡ್ಕೊಂಡ್ಬಿಡೋದು, 16 EMIಗಳನ್ನು ಮಾಡ್ಕೊಂಡ್ಬಿಡೋದು.
ದೊಡ್ಡ ಮನೆ ತಗೊಂಡು EMI ಹಾಕೊಂಡ್ಬಿಡೋದು, ಇನ್ವೆಸ್ಟ್ ಮಾಡಿದೆ ಮನೆಗೆ ದುಡ್ಡು ಹಾಕಿ ಡೌನ್ ಪೇಮೆಂಟ್ ಮಾಡಿ ಒದ್ದಾಡೋದು, ಕಾರು ಸೂಪರ್ ಬೈಕೇ ಬೇಕು, ಸೂಪರ್ ಕಾರೇ ಬೇಕು, ನಾನು IT ಪಾರ್ಕಿಗೆ ಎಂಟರ್ ಆದೆ ಅಂದರೆ ಎಲ್ಲ ಒಂದು ರೌಂಡ್ ನೋಟಿಸ್ ಮಾಡಂಗಿರ್ಬೇಕು, ಅಂಥ ಬೈಕೇ ಬೇಕು ನನಗೆ, 16 ಲಕ್ಷದ್ದೇ ಬೈಕ್ ಬೇಕು, ಕಾರು ಕೂಡ ನಾರ್ಮಲ್ ಕಾರೆಲ್ಲ ಆಗಲ್ಲ, ಇಂಥದ್ದೇ ಇರಬೇಕು, ಆ ಥರ ಒಂದು 5-6 EMI ಮಾಡಿಕೊಂಡು 80-70% ಸ್ಯಾಲ್ರಿ EMI ಎಲ್ಲ ಕಿತ್ತು ಹೋಗೋ ಥರ ಮಾಡಿಕೊಂಡು ಆಮೇಲೆ ಒದ್ದಾಡೋ ಪರಿಸ್ಥಿತಿ. ಅದ್ರ ಬದಲು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಅದರಲ್ಲಿ ಸೇವಿಂಗ್ಸ್ ಇರ್ತಾ ಇತ್ತು, ಇನ್ವೆಸ್ಟ್ಮೆಂಟ್ ಆಗಿರ್ತಾ ಇತ್ತು, ಅದು ಗ್ರೋ ಆಗಿರ್ತಿತ್ತು, ಎಮರ್ಜೆನ್ಸಿ ಫಂಡ್ ಕೂಡ ಇರ್ತಾ ಇತ್ತು. ಸ್ಟಾರ್ಟಿಂಗ್ನಲ್ಲೇ ಇನ್ವೆಸ್ಟ್ ಮಾಡ್ತಾ ಬಂದವ್ರಿಗೆ EMI ಭಯನೇ ಇಲ್ಲ. ಜೊತೆಗೆ ಇಷ್ಟೊತ್ತಿಗೆ ಇನ್ವೆಸ್ಟ್ ಮಾಡಿರೋದು ಭರ್ಜರಿ ಗ್ರೋ ಆಗಿರ್ತಾ ಇತ್ತು. ಯಾಕಂದರೆ ನೀವೇ ನೋಡಿ, ಕಳೆದ 10 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ 200% ಗ್ರೋ ಆಗಿದೆ. ನಿಫ್ಟಿ 50 ಬೇಸಿಕ್ ತಗೊಳ್ಳಿ, ಯಾವುದೋ ಸರ್ಕಸ್ಸು ಟ್ರೇಡಿಂಗ್ ಎಲ್ಲ ಬಿಟ್ಬಿಡಿ, ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಹಾಕಿದ್ದಿದ್ರೆ 197% ಗ್ರೋತ್ ಆಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಿರೋದು, ಹಾಕಿರೋದು ಅಲ್ಲೇ ಇರೋದಲ್ಲದೆ ಅದು ಡಬಲ್ ಆಗಿರೋದು ಕೂತಲ್ಲೇ. ಇದು ಯಾವುದೂ ಇಲ್ಲದೆ ಕೇವಲ ಸ್ಯಾಲ್ರಿ ಬರ್ತಿದ್ದಂತೆ ಲಕ್ಸುರಿ ಕಾರು, ಸೂಪರ್ ಬೈಕು, ಲಕ್ಸುರಿ ಫೋನು ಅಂತ EMIಗೆ ಸುರಿದು ಈಗ ಏನೂ ಇಲ್ಲದೆ ನೆಕ್ಸ್ಟ್ ಏನು ಅಂತ ಆತಂಕ ಪಡೋ ಪರಿಸ್ಥಿತಿಗೆ ಹೋಗುವಂಥ ಸಿಚುವೇಶನ್ ಬರುತ್ತೆ ಪ್ಲಾನಿಂಗ್ ಮಾಡ್ಕೊಂಡೇ ಇರೋರಿಗೆ. ಅವಾಗ ಏನಾಗುತ್ತೆ, ನೀಟಾಗಿ ನೆಕ್ಸ್ಟ್ ಸ್ಟೆಪ್ ಪ್ಲಾನ್ ಮಾಡೋಕ್ಕೂ ಕೂಡ ಟೈಮ್ ಇರೋದಿಲ್ಲ, ಸಿಕ್ಕಿದ ಜಾಬಿಗೆ ಹೋಗಬೇಕಾಗತ್ತೆ. ಆಮೇಲೆ ಕಂಫರ್ಟಬಲ್ ಇರೋರು, ಪ್ಲಾನಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿರೋರು, ಹೊರೆ ಮಾಡ್ಕೊಳ್ಳದೆ ಚೆನ್ನಾಗಿ ಇನ್ವೆಸ್ಟ್ ಮಾಡ್ಕೊಂಡು ಗ್ರೋ ಮಾಡ್ಕೊಂಡಿರೋರು ಟೈಮ್ ತೊಗೊಂಡು ನೆಕ್ಸ್ಟ್ ಬಿಸ್ನೆಸ್ ಮಾಡಲ ಅಥವಾ ಯಾವ ಜಾಬಿಗೆ ಹೋಗಲಿ ಅಥವಾ ಏನು ಸ್ಕಿಲ್ ಕಲೀಲಿ ಅಂತ ರಿಲ್ಯಾಕ್ಸ್ಡ್ ಆಗಿರ್ತಾರೆ, ಸ್ಟ್ರೆಸ್ಫುಲ್ ಆಗಿರೋದಿಲ್ಲ ಅವರು. ಹೆಲ್ತ್ ಬಗ್ಗೆ ನಿರ್ಲಕ್ಷ್ಯ, ಇದಂತೂ ಗೊತ್ತೇ ಇದೆ ನಿಮಗೆ. ಆರೋಗ್ಯವೇ ಭಾಗ್ಯ ಅಂತ ಯಾವುದೋ ಕಾಲದಲ್ಲಿ ಹೇಳಿದ್ದಾರೆ. ಆದರೆ ಇವತ್ತಿಗೂ ಕೂಡ IT ಉದ್ಯೋಗಿಗಳು ಸೇರಿದಂತೆ ಬಹುತೇಕ ಖಾಸಗಿ ಕಂಪನಿಗಳಲ್ಲಿರೋ ಹೈ ಪ್ರೆಷರ್ ಸಿಚುವೇಶನ್ನಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು ತಪ್ಪು ಮಾಡ್ತಾರೆ. 5 ದಿನ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ, ಪ್ರಾಜೆಕ್ಟು, ಕ್ಲೈಂಟ್ ಮೀಟಿಂಗ್ ಅಂತ ಸಖತ್ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ, ನಾನು ಸ್ಟ್ರೆಸ್ ಕಳಿಬೇಕು ಅಂದರೆ ನಾನು ಹೋಗಿ ಹಾಕಬೇಕು, ನಶೆ ಮಾಡಬೇಕು, ವೀಕೆಂಡ್ನ 2 ದಿನ ಮತ್ತೆ ಬೂಸ್ಟ್ ಮಾಡಬೇಕು ದೇಹವನ್ನು, ಇನ್ನಷ್ಟು ನಾನು ರೀಜುವನೇಟ್ ಆಗಬೇಕು ಅಂಥೇಳಿ ಹಾಳು ಮಾಡ್ಕೊಳ್ತಾರೆ. ವೀಕೆಂಡ್ ಪಾರ್ಟಿ ಅಂಥೇಳಿ ಇಡೀ ವಾರಕ್ಕಾಗುವಷ್ಟು ಎಣ್ಣೆ, ಜಂಕ್ ಫುಡ್ ಒಂದೇ ದಿನ ದೇಹಕ್ಕೆ ತುಂಬಿಸ್ತಾರೆ. ಸ್ವಿಗ್ಗಿ ರಿಪೋರ್ಟ್ ಪ್ರಕಾರ, ಅಫಿಷಿಯಲ್ ರಿಪೋರ್ಟ್ ಇದು ಸ್ವಿಗ್ಗಿದು, ವೀಕೆಂಡಲ್ಲಿ ದೇಶದ 40% ಲೇಟ್ ನೈಟ್ ಫುಡ್ ಆರ್ಡರ್ ಬರೋದು ಬೆಂಗಳೂರು, ಹೈದರಾಬಾದ್ ಹಾಗೂ ಪುಣೆಯ IT ಆಫೀಸಸ್ಸಿಂದ. 78% IT ಉದ್ಯೋಗಿಗಳು ಬ್ರೇಕ್ಫಾಸ್ಟ್ ಬದಲು ಪ್ರಾಸೆಸ್ಡ್ ಜಂಕ್ ಫುಡ್ ಅಥವಾ ಸ್ನ್ಯಾಕ್ಸ್ನಲ್ಲಿ ಹೊಟ್ಟೆ ತುಂಬಿಸ್ತಾರೆ. ಅದರಲ್ಲೂ ಕೂಡ IT ಸೇರಿದಂತೆ ಹೆಚ್ಚಿನ ಕಾರ್ಪೊರೇಟ್ ಸೆಕ್ಟರ್ನ ಯುವ ಜನತೆ ಈ ಧೂಮಪಾನಕ್ಕೆ ದಾಸರಾಗಿದ್ದಾರೆ. ಎಲ್ಲರೂ ಅಂತಲ್ಲ, ಹೆಚ್ಚಿನವರು. ಸ್ಕ್ರೀನ್ ಟೈಮ್ ಅಂತೂ ಕೇಳೋದು ಬೇಡ, 2 ಗಂಟೆ ಆಗದೆ ನಿದ್ದೆ ಹತ್ತಲ್ಲ, ಆಫೀಸಿಗೆ ಓಡಾಡೋದೇ ದೈಹಿಕ ಚಟುವಟಿಕೆ. ಪರಿಣಾಮ ಇವರ ದೇಹ 2-3 ವರ್ಷ ಅನ್ನೋಷ್ಟೊತ್ತಿಗೆ ಏನೋ 10 ವರ್ಷ ಎಕ್ಸ್ಟ್ರಾ ಏಜ್ ಆದಂಗೆ ಫೀಲ್ ಆಗ್ತಿರುತ್ತೆ. ಫ್ಯಾಟಿ ಲಿವರ್, ಒಬೆಸಿಟಿ, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಕಾರ್ಪೊರೇಟ್ ಜಾಬ್ ಕಲ್ಚರ್ನಲ್ಲಿ ನಾರ್ಮಲ್ ಆಗೋಗಿದೆ. ಇದರಿಂದ ಏನಾಗುತ್ತೆ, ಜಾಸ್ತಿ ಹೊತ್ತು ಫೋಕಸ್ ಮಾಡೋಕ್ಕಾಗಲ್ಲ, ಸರಿಯಾಗಿ ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ, 2 ಗಂಟೆ ಕೆಲಸ ಮಾಡ್ತಿದ್ದಂತೆ ಬರ್ನೌಟ್ ಆಗೋಕ್ಕೆ ಶುರುವಾಗುತ್ತೆ. ಪರಿಣಾಮ ಕರಿಯರ್ನಲ್ಲಿ ಒಳ್ಳೆ ಆಪರ್ಚುನಿಟಿ ಮುಂದೆ ಬಂದರೂ ಕೂಡ ಅದಕ್ಕೆ ತಕ್ಕಂತೆ ಡೆಲಿವರ್ ಮಾಡೋಕ್ಕಾಗಲ್ಲ, ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಅದು ಬಿಟ್ಬಿಡಿ ಸ್ನೇಹಿತರೆ, ಕೆಲಸ ಜೀವನದ ಒಂದು ಭಾಗ ಅಷ್ಟೇ. ಆದರೆ ಈ ರೀತಿ ಫಿಸಿಕಲಿ ಮೆಂಟಲಿ ವರ್ನೌಟ್ ಆಗೋದ್ರಿಂದ ಆ ಜೀವನದ ಉಳಿದ ಭಾಗವನ್ನು ಎಂಜಾಯ್ ಕೂಡ ಮಾಡೋಕ್ಕಾಗಲ್ಲ. ಇನ್ಶೂರೆನ್ಸ್ ಮಾಡಿಸದೇ ಇರೋದು ಇದೊಂದು ದೊಡ್ಡ ಮಹಾ ತಪ್ಪು ಸ್ನೇಹಿತರೆ. ಯಾವುದೇ ಕ್ಷೇತ್ರದ ಉದ್ಯೋಗಿ ಆಗಿರಲಿ ಮಹಾ ತಪ್ಪು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನಿವಾರ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ಅನಿವಾರ್ಯ. ಸ್ನೇಹಿತರೆ, ಭಾರತದ 90% ಜನ ಒಂದು ಹಾಸ್ಪಿಟಲ್ ವಿಸಿಟ್ ಇಂದ ದೂರ ಇದ್ದಾರೆ ಅಷ್ಟೇ ದಿವಾಳಿ ಆಗೋದ್ರಲ್ಲಿ. ಒಂದು ಹಾಸ್ಪಿಟಲ್ ವಿಸಿಟ್ ಅವ್ರನ್ನ ದಿವಾಳಿ ಮಾಡಿಬಿಡುತ್ತೆ. ಹಾಗಾಗಿ ಇದೆರಡು ಕೂಡ ತುಂಬ ಇಂಪಾರ್ಟೆಂಟ್. ಒಬ್ಬ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದರೆ ಅವ್ರ ಫ್ಯಾಮಿಲಿಯ ಕಥೆ ಏನು? 1 ಲಕ್ಷ 1.5 ಲಕ್ಷ ಸ್ಯಾಲ್ರಿ ಬರ್ತಿದೆ, ಅದರಲ್ಲಿ 50%, 60%, 70% EMI ಆಗಿ ಹೋಗಿದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವ್ರು ಇಲ್ಲ ಅಂತ ಹೇಳಿದ್ರೆ ಆ EMIಗಳ ಕಥೆ ಏನು, ಅವ್ರು ನಂಬ್ಕೊಂಡಿರೋ ಫ್ಯಾಮಿಲಿ ಕಥೆ ಏನು, ಅವ್ರು ಮುಂದೆ ಏನು ಮಾಡಬೇಕು? ಹಾಗಾಗಿ ಇದೆರಡು ಬೇಸಿಕ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್. ಯಾವುದೇ ಆರ್ಥಿಕ ತಜ್ಞರನ್ನ ಕೇಳಿದ್ರು ಕೂಡ ಇನ್ವೆಸ್ಟ್ ಮಾಡಬೇಕು ಪ್ಲಾನ್ ಹೇಳಿ ಅಂತ ಕೇಳೋಕೆ ಹೋದ್ರೆ ಫಸ್ಟ್ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಅದನ್ನು ಫಸ್ಟ್ ಮಾಡಿಸ್ರಿ ಅಂತ ಹೇಳ್ತಾರೆ. ಭಾರತದಲ್ಲಿ ತುಂಬಾ ಕಮ್ಮಿ ಇದೆ ಕಾಸ್ಟ್ ಇದ್ರದ್ದು. ವೀಕೆಂಡ್ ಜಂಕ್ನ ಕಾಸ್ಟ್ ಅಲ್ಲಿ 2 ಬಂದ್ಬಿಡುತ್ತೆ. ತಿಂಗಳಿಗೆ 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ಬರುತ್ತೆ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಫ್ಯಾಮಿಲಿಗೆ ಲಂಸಮ್ ಆ ಅಮೌಂಟ್ ಹೋಗುತ್ತೆ. ಜೊತೆಗೆ ಸೇಮ್ ಮಂತ್ಲಿ 1-2 ಪಿಜ್ಜಾ ಕಾಸ್ಟ್ ನಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಸಿಕ್ಬಿಡುತ್ತೆ. ಮಂತ್ಲಿ ತಗೊಳ್ತೀರಿ, ಆನ್ಯುವಲ್ ತಗೊಳ್ತೀರಾ, ನಿಮಗೆ ಎಲ್ಲ ರೀತಿಯ ಆಪ್ಷನ್ಸ್ ಇದಾವೆ. ಅದರಲ್ಲೂ ಕೂಡ ನಿಮಗೆ 20 ಲಕ್ಷ, 50 ಲಕ್ಷ, 1 ಕೋಟಿ ಯಾವ ರೀತಿ ಬೇಕಾದ್ರೂ ಕೂಡ ಹೆಲ್ತ್ ಕವರೇಜ್ ತಗೋಬಹುದು. ಸೊ ಏನಾದ್ರೂ ಆರೋಗ್ಯದ ಸಮಸ್ಯೆ ಬಂತು ಅಂದ್ರೆ ಹಾಸ್ಪಿಟಲ್ ಖರ್ಚಿನ ಭಯ ಇರೋದಿಲ್ಲ. ಸ್ನೇಹಿತರೆ, ಕಾರ್ಪೊರೇಟ್ ಇನ್ಶೂರೆನ್ಸ್ ಕೆಲಸ ಮಾಡೋ ತನಕ ಮಾತ್ರ ಇರುತ್ತೆ ಅಲ್ಲಿದು. ಆದರೆ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಎವರ್ ನಿಮ್ಮೊಂದಿಗೆ ನಿಮ್ಮನ್ನ ಹಿಂಬಾಲಿಸುತ್ತೆ. ಕಾರ್ಪೊರೇಟ್ ಇನ್ಶೂರೆನ್ಸ್ ನಲ್ಲಿ ಲಿಮಿಟೇಷನ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಲಿಮಿಟೇಷನ್ಸ್ ಇರುತ್ತೆ.
ಆದರೆ ನೀವು ನಿಮಗೆ ಬೇಕಾದ ಹಾಗೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಪ್ರೊಟೆಕ್ಷನ್ ಬೇಕು ಅಷ್ಟು ನೀವು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿಟ್ಕೊಳ್ಬೋದು. ಹಾಗಾಗಿ ಇವೆರಡು ಎಸೆನ್ಷಿಯಲ್ ಅನಿವಾರ್ಯ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತ ಪ್ರತಿಯೊಬ್ಬರೂ ಅದಕ್ಕೆ ಸಜೆಸ್ಟ್ ಮಾಡೋದು. ಇದು ಸೆಕ್ಯುಲರ್, ನೀವು ಯಾರನ್ನು ಬೇಕಾದರೂ ಕೇಳಿ, ಎಲ್ಲಿ ಬೇಕಾದರೂ ರಿಸರ್ಚ್ ಮಾಡಿ, ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಯಾಕೆ ತೊಗೋಬೇಕು, ನನ್ನ ದುಡ್ಡು ಯಾಕೆ ಹಾಕಬೇಕು ಒಂದು PDF ಫೈಲ್ ತೊಗೊಳಕ್ಕೆ ಅಲ್ವಾ? ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನೀವು ಟರ್ಮ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನು ಸಿಗುತ್ತೆ, ಈ ಕೈಗೆ ಏನು ಬರುತ್ತೆ ಪ್ರಾಡಕ್ಟು? ಒಂದು 4 ಪೇಪರ್ ಪೀಸ್ ಬರ್ಬೋದು ಪಾಲಿಸಿದು, ಅಥವಾ ಈಗೆಲ್ಲ ಡಿಜಿಟಲ್ ಒಂದು PDF ಫೈಲ್ ಬರ್ಬೋದು. ಆ PDF ಡಾಕ್ಯುಮೆಂಟಿಗೆ ಇಷ್ಟೆಲ್ಲ ಪೇ ಮಾಡಬೇಕಾ ಅಂತ ಅನಿಸುತ್ತೆ ತುಂಬ ಜನಕ್ಕೆ. ಅದರ ವ್ಯಾಲ್ಯೂನೇ ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಕೂಡ ಒಂದು ವೇಳೆ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸದೇ ಇರೋರಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸದೇ ಇರೋರಿದ್ರೆ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ನಮ್ಮ ಪಾರ್ಟ್ನರ್ಸ್ ಲಿಂಕನ್ನು ಕೊಟ್ಟಿರ್ತೀವಿ ನಾವು, ಪಾಲಿಸಿ ಬಜಾರ್ದು. ಅದರಲ್ಲಿ ಭಾರತದ ಎಲ್ಲ ಟಾಪ್ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳ ಲಿಂಕ್ಸ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಏಜ್ ಹಾಕಿ, ನಿಮ್ಮ ಡೀಟೇಲ್ಸ್ ಹಾಕಿ, ಕೆಲವೇ ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ನಿಮಗೆ ನಿಮ್ಮ ಏಜ್ಗೆ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಬೇಕು ಅಂದರೆ 2 ಕೋಟಿ ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ನೀವು ಅಲ್ಲಿ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಕೂಡ ಮಾಡ್ಬೋದು. ಹಾಗೆ ಹೆಲ್ತ್ ಲಿಂಕ್ ಕೂಡ ಸಪ್ರೇಟಾಗಿ ಕೊಟ್ಟಿರ್ತೀವಿ ಕೆಳಗಡೆ, ಅದನ್ನು ಕೂಡ ನೀವು ಯಾರು ಮಾಡಿಸಿಲ್ಲ ಅವ್ರು ಚೆಕ್ ಮಾಡ್ಬೋದು. ಈಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ, ಅದು ಎಷ್ಟು ಡಿಸ್ಕೌಂಟ್ ಅನ್ನೋದು ಕೂಡ ಅಲ್ಲೇ ಮೆನ್ಷನ್ ಆಗಿದೆ, ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿತಾ ಹೋಗೋಣ. ಸಾಫ್ಟ್ ಸ್ಕಿಲ್ ಕಲಿದೇ ಇರೋದು, ಇದು ಕೂಡ ಅಷ್ಟೇ ಎಲ್ಲ ಕ್ಷೇತ್ರಕ್ಕೆ ಅನ್ವಯ ಆಗುತ್ತೆ, ಆದರೆ ಜಾಸ್ತಿ IT ಅನ್ವಯ ಆಗುತ್ತೆ. ಇದು ಕೇವಲ ಕೋಡಿಂಗ್ ಅದು ಇದು ಅಂತ ಟೆಕ್ನಿಕಲ್ ಸ್ಕಿಲ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ಟೆಕ್ ಜಾಬ್ಗೆ ಟೆಕ್ನಿಕಲ್ ಸ್ಕಿಲ್ ಸಾಕು ಅಂತ ಅನ್ಕೊಳ್ತಾರೆ. ಆದರೆ ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ಬೇಸಿಕ್ ಸ್ಕಿಲ್ಗಳು, ಅದರಲ್ಲೂ ಕೂಡ ಕಮ್ಯುನಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್ ನಂತಹ ಸಾಫ್ಟ್ ಸ್ಕಿಲ್ಗಳು ತುಂಬಾ ಅನಿವಾರ್ಯ. ಟೆಕ್ನಿಕಲ್ ಸ್ಕಿಲ್ಗಳು ನಿಮಗೆ ಕೊಟ್ಟಿರೋ ಪ್ರಾಜೆಕ್ಟ್ನ ಮುಗಿಸೋಕೆ ಸಾಕು, ಆದರೆ ನಿಮಗೆ ಕರಿಯರ್ನಲ್ಲಿ ಗ್ರೋತ್ ಬೇಕು ಅಂದರೆ, ನಿಮ್ಮ ಟೀಮ್ನ ನೀವು ಲೀಡ್ ಮಾಡಬೇಕು ಅಂದರೆ ಈ ರೀತಿ ಸಾಫ್ಟ್ ಸ್ಕಿಲ್ಸ್ ಅನ್ನ ಕಲಿಯಲೇಬೇಕಾಗುತ್ತೆ. ಎಷ್ಟೋ ಜನ ಈ ರೀತಿ ಬೇಸಿಕ್ ಸ್ಕಿಲ್ಸ್ ಇಲ್ಲದೆ ಇರೋದ್ರಿಂದ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಅನ್ನ ಕಳ್ಕೊಳ್ತಾರೆ. ಹೀಗೆ ಸಣ್ಣ ಸಣ್ಣ ಬೇಸಿಕ್ ಮಿಸ್ಟೇಕ್ಸ್ ಇಂದ IT ಉದ್ಯೋಗಿಗಳು ಅಥವಾ ಯಾವುದೇ ಕ್ಷೇತ್ರದ ಪ್ರೈವೇಟ್ ಸೆಕ್ಟರ್ನ ಉದ್ಯೋಗಿಗಳು ಕರಿಯರ್ನ ಹಾಳು ಮಾಡ್ಕೊಳ್ಬಾರ್ದು. ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಇನ್ನು ಈ ಥರದ್ದು ಯಾವ ಮಿಸ್ಟೇಕ್ಸ್ ಇದೆ? ಚೆನ್ನಾಗಿ ಅರ್ನಿಂಗ್ ಇರೋ ಟೈಮ್ನಲ್ಲಿ ಜನ ಮಾಡೋ ಮಿಸ್ಟೇಕ್ಸ್, ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಮಾಡೋರಿಗೂ ಕೂಡ ನಿಮ್ಮಲ್ಲಿರೋ ಒಂದಷ್ಟು ಐಡಿಯಾನ ನೀವು ಶೇರ್ ಮಾಡ್ಕೋಬೋದು, ಚರ್ಚೆ ಆಗಲಿ, ಎಲ್ಲರಿಗೂ ಅರಿವು ಮೂಡಲಿ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗೂ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ವರದಿಯನ್ನು ಶೇರ್ ಮಾಡಿ ಅಂತ ಕೂಡ ನಿಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಕೆಲವೇ ಕ್ಲಿಕ್ಸಲ್ಲಿ ನೀವು ಏನು ಪ್ರೀಮಿಯಮ್ಗೆ ಏನು ಕವರೇಜ್ ಸಿಗುತ್ತೆ ಅಂತ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.